ಈಗ ಸಂಸದರು ಬಂದು ಇಂಥ ಒಂದು ಸಂದರ್ಭದಲ್ಲಿ ಬಂದು ನಮ್ಮ ಜೊತೆ ಕುಳಿತಿರೋದು ಸಂತೋಷದ ವಿಚಾರ. ಆದ್ರೆ ನೈತಿಕವಾಗಿ ನಮ್ ಕೆಲವು ಪ್ರಶ್ನೆಗಳು ಅವರಿಗಿತ್ತು. ಅವ್ರು ಬಂದಿರ್ಲಿಲ್ಲ. ಮುಂದೆ ಯಾವುದೇ ಸಾವಾದ ನಂತರ ಬಂದಿದ್ರು. ಸ್ಪಾಟ್ ಅಲ್ಲಿ ಪ್ರತಿಭಟನೆಗಳಾಗ್ಬೇಕಾದ್ರೆ ಸಂಸದರು ಬಂದಿರ್ಲಿಲ್ಲ. ಆ ನಿಟ್ಟಿನಲ್ಲಿ ನಮ್ಮ ಹೋರಾಟ ನಾವು ಇವತ್ತಿನವರೆಗೂ ಸಹ ರೈತರ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ರಾಜಕೀಯವನ್ನ ಬೆರೆಸಬಾರದು, ನೈತಿಕತೆಯನ್ನ ಕಳೆದುಕೊಳ್ಳಬಾರದು ಅನ್ನುವ ನಿಟ್ಟಿನಲ್ಲೇ ಸಹ ನಾವು ಇದರಲ್ಲಿ ಸ್ಪಷ್ಟ ಉದ್ದೇಶಗಳನ್ನು ಇಟ್ಕೊಂಡು ಹೋರಾಟ ಮಾಡ್ಕೊಂಡು ಬಂದ್ವಿ. ಅದು ಇಲ್ಲಿರೋರು ಎಲ್ರಿಗೂ ಗೊತ್ತಿರ್ಬೋದು. ನಾವು ಒಂದು ವೇದಿಕೆ ಸೃಷ್ಟಿ ಮಾಡಿದ್ರು ಎಷ್ಟು ನೀಟಾಗಿ ಮಾಡ್ತಾ ಇದ್ವಿ. ಯಾಕಂದ್ರೆ ಯಾರಿಗೂ ಪ್ಲಸ್ ಮೈನಸ್ ಮಾಡ್ಬೇಕು ಅನ್ನೋ ಇಂಟೆನ್ಷನ್ ನಮ್ಗೆ ಇರ್ತಿರ್ಲಿಲ್ಲ. ಹಿಡನ್ ಅಜೆಂಡಾ ಇಟ್ಕೊಂಡು ನಾವು ಹೋರಾಟ ಮಾಡ್ತಿರ್ಲಿಲ್ಲ. ಹಿಡನ್ ಅಜೆಂಡಾ ಇಟ್ಕೊಂಡು ಹೋರಾಟ ಹಾಳು ಮಾಡಕ್ ಬರ್ತಾ ಇದ್ವಿ ಇತಿಹಾಸಗಳು ನಮ್ ಕಣ್ಣೀರುಗಳೇ. ಅದ್ರ ಕೊನೆಯವರೆಗೂ ನಾವು ಮಾಡ್ಲಿಲ್ಲ. ಆದ್ರೆ ಕೊನೆಗಾಗಿದ್ದೇನು, ಅವರವರ ಬಣ್ಣ ಅವರವರೇ ತೋರಿಸ್ಬೇಕು. ನಾವು ಜನರಿಗೆ ನೀರ್ ಹಾಕಿ ಮುಖ ತೋರಿಸಿ ಬಣ್ಣ ತೋರ್ಸಕ್ ಆಗಲ್ಲ. ತೋರಿಸ್ಬಿಟ್ಟು ಬಣ್ಣ ತೋರಿಸುವಂತ ಸಂದರ್ಭ ಬರುತ್ತೆ, ಅವ್ರವ್ರು ತೋರಿಸ್ಕೊಳ್ತಾರೆ. ಅದವ್ರು ಹಣೆ ಬರ ರಾಜಕಾರಣ, ನಾವೇನ್ ಮಾಡಕ್ಕ. ಅಂತ ಸಂದರ್ಭಗಳು ದುರ್ಘಟನೆಗಳು ನಿನ್ನೆ ದಿನ ಆಗಿದೆ. ಈ ನಿಟ್ಟಿನಲ್ಲಿ ಒಟ್ಟಾರೆ ಒಂದೂವರೆ ವರ್ಷದ ಬೆಳವಣಿಗೆ ಲಾ ಅಂಡ್ ಆರ್ಡರ್ನ ನೋಡ್ಕೊಳ್ಳೋದಾಗಿರ್ಬೋದು ಅಥವಾ ಪರಿಹಾರ ಕೊಡೋದಾಗಿರ್ಬೋದು, ಅದು ಸಂಸದರ ವ್ಯಾಪ್ತಿ ಬರೋದಿಲ್ಲ ಅನ್ನುವಂತ ವಿವೇಚನೆ ನಮಗೂ ಇದೆ. ಆದ್ರೆ ಇಲ್ಲಿ ಸಾವಾದಾಗ ಅಂತ ನೋವಿನ ಸಂದರ್ಭದಲ್ಲಿ ಸಂಸದರು ತುರ್ತಾಗಿ ಎಲ್ಲೇ ಇದ್ರು ಬರಬೇಕಿತ್ತು ಅನ್ನೋದು ನಮ್ದು ಬೇಡಿಕೆ. ಅದನ್ನ ನಾವು ಹಿಂದಿನ ಎಲ್ಲಾ ಹೋರಾಟದಲ್ಲೂ ಹೇಳಿದೀವಿ, ಇವತ್ತು ಹೇಳ್ತಿದೀವಿ. ತಾವು ಅದಕ್ಕೆ ಉತ್ತರವನ್ನು ಕೊಡಬೇಕು ಅನ್ನೋದು ಒಂದು. ಎರಡನೇದು ನಾನು ಒಟ್ಟಿಗೆ ಹೇಳ್ಬಿಡ್ತೀನಿ. ಇವತ್ತು ಏನು ಕೇಸನ್ನ ಮಾಡಿದ್ದಾರೆ, ಸುಳ್ಳು ಕೇಸ್. ಸಂಸದರು ಇರ್ಲಿಲ್ಲ, ಹಾಗಾಗಿ ನಾನು ಒಂದೇ ನಿಮಿಷದಲ್ಲಿ ಹೇಳ್ಬಿಡ್ತೀನಿ ಎಷ್ಟು ಸ್ಪಷ್ಟವಾಗಿ ಸುಳ್ಳು ಕೇಸ್ ಅಂದ್ರೆ. ಬೆಳಿಗ್ಗೆ ಸಂಜೆವರೆಗೆ ಹೋರಾಟ ಆಗಿದೆ. ಡಿಸಿಆರ್ ಇದ್ರು ಸಂಜೆ 5 ಗಂಟೆವರೆಗೆ ಬಂದಿಲ್ಲ. ಬಂದಿದ್ದಾರೆ. ಬಂದ ನಂತರದಲ್ಲಿ ಬಾಡಿನ ತೆಗಿತೀವಿ ಅಂತ ಹೇಳ್ಯಾರೆ. 20 ಲಕ್ಷ ಕೊಡ್ತೀವಿ ಅಂತ ಹೇಳಿ ನಾವು 20 ಲಕ್ಷ ಯಾವ ಕಾರಣ ಕೊಪ್ಪಲ್ಲ, 50 ಲಕ್ಷ ಅಂದ್ವಿ. ಜಾಬ್ ಕೊಡ್ಬೇಕಂದ್ವಿ. ಕೊನೆಗೆ ಯಾವ್ದು ಆಗಿಲ್ಲ. ಹೆಚ್ಚಿನ ಪರಿಹಾರಕ್ಕೆ ಈಶ್ವರ್ ಖಂಡ್ರೆ ಅವರಿಗೆ ಫೋನ್ ಮುಖಾಂತರ ಮಾತಾಡಿ ಅಂತ ಕ್ಯಾಬಿನೆಟ್ ಲೆವೆಲ್ ಅವ್ರು ಯಾರು ಶಾಸಕರು ಯಾರೋ ಪಾಪ ಈಗ ನಿನ್ನೆ ಮೊನ್ನೆ ಫಸ್ಟ್ ಟರ್ಮಿಗೆ ಶಾಸಕರಾದಾಗ ಅವರಿಗೆಲ್ಲ ಅರಣ್ಯ ಸಚಿವರಿಗೆಲ್ಲ ಮಾತಾಡೋ ಬೇರೆ ಕಾಂಟ್ಯಾಕ್ಟ್ ಇರಲ್ಲ. ಆದ್ರೆ ಕ್ಯಾಬಿನೆಟ್ ಲೆವೆಲ್ ಅವರು ನಿರಂತರ ಸಂಪರ್ಕದಲ್ಲಿರು ಒಂದು ಫೋನ್ ಮಾಡಿ ನಮ್ಮ ಹತ್ರ ಅವ್ರ ಭರವಸೆ ಕೊಡ್ಸಿ. ಅವ್ರಿಗಂತೂ ಹಸಿ ಸುಳ್ಳಿನ ಭರವಸೆಗಳ ಸರಮಾಲಿನ ಆಗಿತ್ತು. ಆದ್ರೆ ಅಂತ ಸಂದರ್ಭದಲ್ಲೂ ಸಹ ನಮ್ಮ ಎದುರುಗಡೆ ಅವ್ರು ಕಾಲ್ ಮಾಡಿ ನಮ್ಮ ಯಾವುದೇ ಬೇಡಿಕೆಗಳಲ್ಲೂ ಸಹ ಒಂದೇ ಒಂದು ಬೇಡಿಕೆಯನ್ನು ಈಡೇರಿಸಲಿಲ್ಲ. ಒಂದರಲ್ಲೂ ಕನಿಷ್ಠ ಬೆಂಡ್ ಸಹ 50% ಆಯ್ತಪ್ಪ, ಕೊನೆಗೆ ಹೋಗ್ಲಿ 20 ಲಕ್ಷ ಅಂತಿತ್ತು, 25 ಕೊಡ್ತೀವ, 30 ಲಕ್ಷ ಕೊಡ್ತೀವ, ಅದನ್ನೂ ಸಹ ಮಾಡಿ. ಆ ಸಂದರ್ಭದಲ್ಲಿ ನಾವು ಯಾವ ಕಾರಣಕ್ಕೂ ಡೆಡ್ ಬಾಡಿ ತೆಗೆಯೋದೇ ಬಿಡೋದಿಲ್ಲ ಅಂದ್ವಿ. ಅವ್ರ ಕುಟುಂಬಸ್ಥರು ಸಹ ನಮ್ ಜೊತೆ ನಿಂತರು. ನಾವು ಸುಳ್ಳು ಹೇಳಿದ್ರು, ಕುಟುಂಬಸ್ಥರು ಒಪ್ಪಿದ್ದಾರೆ ಬಾಡಿ ಬೇಕಂತೆ ಅಂತ. ಅವ್ರ ಮಗನಿಗೆ ಕೇಳಿದ್ರು, ಇಲ್ಲ ಅಣ್ಣ ನಾವು ಕೊಡಲ್ಲ, ಅದೇನ ನಿಲ್ವಾದ್ರೆ ಇಲ್ಲೇ ಇರ್ಲಿ. ಒತ್ತಾಯ ಪೂರ್ವಕ ಪೊಲೀಸ್ ಮುಖಾಂತರ ಬಾಡಿನ ಎಳ್ಕೊಂಡು ಹೋಗಿ ಆಂಬುಲೆನ್ಸ್ ಅಲ್ಲಿ ಆರಾಮ ಮಧ್ಯ ಬಂದು ಕೂಗ್ತಾ ಇದ್ನಪ್ಪ, ಏನ್ ಗಣ ಬಂದಿತ್ತ ಏನು ಆಯ್ತಾ. ಆಮೇಲೆ ಆ ನಂತರ ನಮ್ಮ ಕಾರ್ಯಕರ್ತರ ಮೇಲೆ ದೌರ್ಜನ್ಯ ಮಾಡಿ ದಬ್ಬಾಳಿಕೆ ಮಾಡಿ ಹೊಡೆದು ಲಾಠಿಯಲ್ಲಿ ಹೊಡೆದು ನೆಲಕ್ಕೆ ಹಾಕಿ ತುಳಿದು ಗಾಡಿಗೆ ತುಂಬಿಸಿದ್ರು. ಗಾಡಿಗೆ ತುಂಬಿಸಿದ ತಕ್ಷಣ ಶಾಂತಿಯುತವಾದ ಪ್ರತಿಭಟನೆಯಲ್ಲಿ ದಬ್ಬಾಳಿಕೆ ಯಾಕೆ ಮಾಡ್ತೀರಂತ ಎಲ್ಲಾ ರೈತರು ಪ್ರಶ್ನೆ ಮಾಡಿದ್ರು. ಪ್ರಶ್ನೆ ಮಾಡುವ ಗುಂಪಾದ್ರೂ ಗುಂಪಾದ ತಕ್ಷಣ ನೇರವಾಗಿ ನಮ್ಮ ಕಣ್ಣೆದುರುಗಡೆ ಚಾರ್ಜ್ ಅಂತ ಆರ್ಡರ್ ಕೊಟ್ಟಿದ್ದಾರೆ. ಬೇಕಾದ್ರೆ ವಿಡಿಯೋ ಪ್ರೂಫ್ ಎಲ್ಲಿ ಬೇಕಾದ್ರೆ ತಕ್ಷಣ ನೋಡಿ, ಯಾವ ಕಲ್ಲು ಬಿದ್ದಿಲ್ಲ, ಹಸಿ ಸುಳ್ಳು ಕಲ್ಲು ಬಿದ್ದಿರೋದು ಚಾಲೆಂಜ್ ಮಾಡ್ತೀವಿ, ನಾವು ವಿಡಿಯೋ ಕೊಡ್ತೀವಿ. ಕಲ್ಲು ಬಿದ್ದ ಮೇಲೆ ಲಾಠಿ ಚಾರ್ಜ್ ಆಗಿದೆ ನೀವು ಫಸ್ಟ್ ಆಫ್ ಆಲ್ ಲಾಠಿ ಚಾರ್ಜ್ ಆಗಿರ್ಕೆ ಹೋಗ್ತಾ ಇಲ್ಲ. ಲಾಠಿ ಚಾರ್ಜ್ ಆಗಿಲ್ಲ ಅಂತೀರಿ ನೀವು. ಹಾಗಾದ್ರೆ ಗೋಡೆ ಹೊಡೆದವ್ರು ಯಾರು, ಸೈಕಲ್ ಹೊಡೆದವ್ರು ಯಾರು, ಕಣ್ಣಿಗೆ ಹೊಡೆದವ್ರು ಯಾರು, ಹಾಸ್ಪಿಟಲ್ ಅಡ್ಮಿಟ್ ಆಗಿಲ್ಲ ಯಾರು ಹೊಡೆದವ್ರು, ಅದು ಪೊಲೀಸರು ವೇಷದಲ್ಲಿ ಇದ್ದವ್ರು ಯಾರಂಗಾರೆ ಅದ್ರ ಬಗ್ಗೆ ತನಿಖೆ ಮಾಡ್ಲಿ. ಆದ ಕಾರಣ ಈ ಹಸಿ ಸುಳ್ಳನ್ನ, ರೈತರ ಮೇಲೆ ಆಗಿರುವಂತ ಹಸಿ ಸುಳ್ಳನ್ನ ವಾಪಸ್ ತೆಗೆಸುವಂತ ಜವಾಬ್ದಾರಿಯನ್ನ ಸಂಸದರು ಹೊತ್ಕೊಳ್ಬೇಕು ಅಂತ ಹೇಳಿ ನಮ್ದೊಂದು ಒತ್ತಾಯ. ಆಮೇಲೆ ಈ ಹಿಂದಿಂದಲೂ ಸಹ ನಾವೊಂದು ಪಾಲಿಸಿ ಬದಲಾವಣೆ ಬಗ್ಗೆ ಕೇಳ್ಕೊಂಡೇ ಬಂದ್ವಿ. ಇಲ್ಲಿ DF ಬರ್ತಾರೆ, ಏನೋ ಅವ್ರು ಮಾಡೋ ರೆಸ್ಪಾನ್ಸ್ ಮಾಡ್ತಾರೆ, ಎಲ್ಲ ಸರಿನೇ. ಆದ್ರೆ ಅಧಿಕಾರ ಇಲ್ಲ ಅವ್ರ ಕೈಯಲ್ಲಿ. ಅವ್ರು ಇಲ್ಲಿಂದ ಲೆಟರ್ ಹಾಕ್ತಾರೆ, CCF ಅವ್ರ ಲೆಟರ್ ಹಾಕ್ತಾರೆ. ಅವ್ರಿಗೆ ಹೋಗ್ಬೇಕಾದ್ರೆ MLA ಅವ್ರ 10 ಜನ ಹೋಗಿ ಲೆಟರ್ ತಗೊಂಡು ಕಳಿಸ್ಬೇಕು. ಅದು ಅರಣ್ಯ ಸಚಿವರು ಅರಣ್ಯ ಭವನಕ್ಕೆ ಹೋಗಿ ಅಲ್ಲಿಂದ ಇಲ್ಲಿಗೆ ಬರತ್ತಿಗೆ ಆನೆ 4 ಜನ ನೋಡ್ತಾರೆ. ಆನೆಗೆ ಏನಾದ್ರು ಸ್ಟೇ ತರ್ಬೋದಾ? ಇಲ್ಲಪ್ಪ ನಿಂಗೆ ನೋಟಿಸ್ ಕೊಡ್ತೀವಿ, 15 ದಿನದಲ್ಲಿ ನಮ್ಮ ಆರ್ಡರ್ ಬರುತ್ತೆ, ನೀನ್ ಯಾವ ಕಾರಣ ನಮ್ಮ ಹತ್ರ ಬರಬಾರ್ದು. ಇಲ್ಲ, ನಮ್ಮ ಸಿಸ್ಟಮ್ ಆಗಿದೆ. ಹಾಗಾಗಿ
ಇದೊಂದು ವಿಷಯ ಅಲ್ಲ ಅಂತಲ್ಲ, ದೀರ್ಘವಾಗಿ ಬೇಡ, ಒಟ್ಟಾರೆ ಹಿಂದಿನ ಹೋರಾಟಗಳು ತಮ್ಮ ಗಮನಕ್ಕೆ ತಂದಿದ್ದೀವಿ. ಪಾಲಿಸಿ ಬದಲಾವಣೆ ವಿಚಾರದಲ್ಲಿ, ಕೆಲವೊಂದಷ್ಟು ತಿದ್ದುಪಡಿ ವಿಚಾರದಲ್ಲಿ ತಾವು ಇದ್ರ ಮಟ್ಟಿಗೆ ಏನ್ ಮಾಡ್ತೀರಾ ಅನ್ನುವಂಥದ್ದು. ಕೊನೆಯದಾಗಿ ಪರಿಹಾರ ಈಗ ನಾವು ಕೇಳ್ತಾ ಇದ್ದೀವಿ, ಕೇಳಿದ್ರೆ ಲಾಠಿ ಹೊಡಿತಾ ಇದ್ದಾರೆ, ಇನ್ನೂ ಕೇಳ್ತೀವಿ, ಕೇಳೋದೇನ್ ಬಿಡಲ್ಲ ಹೆಚ್ಚಿನ ಪರಿಹಾರ. ಆದ್ರೆ ಕೇಂದ್ರ ಸರ್ಕಾರದ ಕಡೆಯಿಂದ ಈ 13 ಕುಟುಂಬಗಳಿಗೆ ಏನಾದ್ರು ಪರಿಹಾರ ಕೊಡಿಸ್ಲಿಕ್ಕೆ ಸಾಧ್ಯನಾ? ಪರಿಹಾರ ಕೊಡಿಸ್ಬೇಕು ತಾವು ಅಂತ ನಮ್ದು ಒತ್ತಾಯ.